ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಂಠ ಬಾಳಗಂಚಿ ಅಂತ. ನಾನೊಬ್ಬ ಹವ್ಯಾಸಿ ಬರಹಗಾರ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 30 ವರ್ಷಗಳ ಕಾಲ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿದವನು. ಈಗ ಪ್ರವೃತ್ತಿಯಲ್ಲಿ ನಾನೊಬ್ಬ ಹವ್ಯಾಸಿ ಬರಹಗಾರ, ಅಂಕಣಕಾರ. ನನ್ನ ANMtheory.com ಅಂತ ಒಂದು ಬ್ಲಾಗ್ ಇದೆ. ಸುಮಾರು 1200 ಲೇಖನಗಳನ್ನು ಬರೆದಿದ್ದೀನಿ. ನಾಡು, ನಡೆ, ನುಡಿ, ಸಂಸ್ಕಾರ, ಸಂಸ್ಕೃತಿ, ಕ್ರೀಡೆ ಮತ್ತು ಪ್ರಸ್ತುತ ವಿಷಯಗಳು, ಪ್ರಚಲಿತ ವಿದ್ಯಮಾನ, ಈ ರೀತಿಯಾದ ವಿಷಯಗಳ ಕುರಿತಾದ ಸುಮಾರು 1200 ಲೇಖನಗಳನ್ನು ಬರೆದಿದ್ದೀನಿ. ಅದಲ್ಲದೆ ನನಗೆ ಇತಿಹಾಸ ಅನ್ನೋದೊಂದು ಇಷ್ಟವಾದ ಖುಷಿಯಾದ ಒಂದು ವಿಷಯ. ಸೊ ಹಾಗಾಗಿ ಇತಿಹಾಸದಲ್ಲಿ ಏನೇ ಆದರೂ ನನಗೆ ಓದ್ಕೊಂಡು ಅದನ್ನು 4 ಜನಕ್ಕೆ ಹಂಚಬೇಕು ಅನ್ನುವಂಥ ಒಂದು ಆಸೆ. ಸೊ ಹಾಗಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಒಂದು ತುಂಬ ಚೆನ್ನಾಗಿರುವಂಥ ರೋಚಕವಾದ ಒಂದು ಇತಿಹಾಸನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ನೋಡೋಣ, ಅದನ್ನು ಬನ್ನಿ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ 2024 ಜನವರಿ 22 11 ಗಂಟೆಯಿಂದ 1 ಗಂಟೆ ನಡುವೆ ಸಲ್ಲುವ ಅಭಿಜಿನ್ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಇದ್ದಂಥ ಒಂದು ದಾಸ್ಯದ ಸಂಕೇತವನ್ನು ಕಳೆದು ಇಡೀ ದೇಶ ಏತಕ್ಕೆ ಇಡೀ ಪ್ರಪಂಚವೇ ಹೆಮ್ಮೆ ಪಡುವಂಥ ಒಂದು ಮಹತ್ ಕಾರ್ಯ ಆಗ್ತಾ ಇದೆ. ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮನ ಒಂದು ದೊಡ್ಡದಾದ ಭವ್ಯವಾದ ಮಂದಿರ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಇಂಥ ದೊಡ್ಡವಾದ ಭವ್ಯವಾದ ಮಂದಿರ ಉದ್ಘಾಟನೆ ಆಗಬೇಕಿದ್ರೆ ಯಾಕಿಷ್ಟು ಗಲಾಟೆ, ಯಾತಕ್ಕಿಗೆ? ಭಾರತ ಅಂದರೆ ಎಲ್ಲರಿಗೂ ಗೊತ್ತು ಹಿಂದೂಸ್ತಾನದಲ್ಲಿ ಹಿಂದೂಗಳು ಇಷ್ಟು ಕಷ್ಟಪಡಬೇಕಾಗಿತ್ತಾ ಅಂತ ಹೇಳಿದ್ರೆ ಹೌದು, ನಿಜ, ಕಷ್ಟಪಡಬೇಕಾಗಿತ್ತು. ಅದ್ರ ಹಿಂದೆ ಒಂದು ದೊಡ್ಡದಾದ ಒಂದು ಕಥೆ ಇದೆ. ಆ ಕಥೆ ಏನಂತ ಹೇಳಿದ್ರೆ ಕೇವಲ ಒಂದು 300-400 ಅಲ್ಲ, ಸುಮಾರು 3 ಲಕ್ಷಕ್ಕೂ ಅಧಿಕ ಜನರ ತ್ಯಾಗ ಮತ್ತು ಬಲಿದಾನಗಳಿದೆ. ಸೊ ಆ ರೀತಿಯಾದ ಕಥೆಗಳನ್ನು ಒಂದು ಮೆಲುಕು ಹಾಕೋಣ. ಒಂದು ಅದರ ಸಣ್ಣ ಝಲಕ್ ನಾನು ನಿಮ್ಮ ಮುಂದೆ ಇವಾಗ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮಲ್ಲಿ 4 ಯುಗ ಇದೆ: ಸತ್ಯಯುಗ, ತ್ರೇತಾಯುಗ, ಅದಾದಮೇಲೆ ದ್ವಾಪರ ಯುಗ, ಕಲಿಯುಗ. ಇವಾಗ ನಡೀತಾ ಇರೋದು ಕಲಿಯುಗದ 5100 ಚಿಲ್ಲರೆ. ಅಂದರೆ ಸುಮಾರು ತ್ರೇತಾಯುಗ ಅಂತ ಹೇಳಿದ್ರೆ ನಾವು ತೊಗೊಂಡ್ರೆ ಒಂದು 25,000 ವರ್ಷಗಳ ಹಿಂದೆ ತೊಗೊಳ್ತು ಅಂತ ಹೇಳಿದ್ರೆ 25 ವರ್ಷಗಳ ಹಿಂದೆ ಅಲ್ಲಿ ಸೂರ್ಯವಂಶ ಅಂತ ಇತ್ತು. ಅಂದರೆ ಇಕ್ವಾಕ್ಷು ವಂಶ ಅಂತ. ಆ ಇಕ್ವಾಕ್ಷು ವಂಶದ ರಾಜನೇ ದಶರಥನ ಮಗನೇ ನಮ್ಮ ರಾಮ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಕೇವಲ ಒಬ್ಬ ರಾಜ ಆಗಿರಲಿಲ್ಲ, ಅವನೊಬ್ಬ ಆದರ್ಶ ಪುರುಷ ಆಗಿದ್ದ. ಆದರ್ಶ ಪುರುಷ ಅಂತ ಹೇಳಿದ್ರೆ ಎಲ್ಲ ರಾಜರುಗಳು ಇರ್ತಾರೆ, ಆದರೆ ಈ ರಾಜಂದು ಏನಪ್ಪ ಅಂತ ಹೇಳಿದ್ರೆ ಅವನು ತಾನು ಯಾವ ರೀತಿ ಮಾಡ್ಬೋದು, ಅವನು ಯಾರ ಮೇಲೂ ಯುದ್ಧ ಮಾಡೋಕ್ಕೆ ಹೋಗಲಿಲ್ಲ, ಯಾರ ಮೇಲೂ ಅವನು ಕೋಪ ಮಾಡ್ಕೊಳ್ಳಿಲ್ಲ, ಯಾರನ್ನೂ ಜಗಳ ಮಾಡಲಿಲ್ಲ. ಆದರೂ ಸಹ ಅವತ್ತಂದರೆ 35 ವರ್ಷಗಳ, 30 ಅಂದರೆ ಸುಮಾರು 25,000 ವರ್ಷಗಳ ಕಾಲ ಆದರೂ ನಾವು ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೇನೋ ಇರಬೇಕಲ್ವಾ? ಹೇಗದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಯಾವ್ದಾದ್ರು ಒಂದು ದೇವಸ್ಥಾನಗಳಿಗೆ ಹೋಗಿ ಅಥವಾ ಯಾವುದೋ ಒಂದು ಊರುಗಳಿಗೆ ಹೋಗಿ, ದೇವಸ್ಥಾನಕ್ಕಿಂತ ಯಾವುದೊಂದು ಊರಿಗೆ ಹೋದಾಗ ನಿನ್ನ ಹೆಸರೇನಪ್ಪ ಅಂತ ಕೇಳಿ, ಅವ್ರು ನನ್ನ ಹೆಸರು ವೆಂಕಟಸ್ವಾಮಿ ಅಂತ ಹೇಳ್ತಾರೆ. ನಿಮ್ಮ ತಂದೆ ಹೆಸರೇನಪ್ಪ ಅಂತ ಹೇಳ್ತಾರೆ. ನನ್ನ ತಂದೆ ಹೆಸರು ಶಿವಸ್ವಾಮಿ. ಶಿವನ ತಂದೆ ಹೆಸರೇನಪ್ಪ? ಅವನ ಹೆಸರು ಬ್ರಹ್ಮಸ್ವಾಮಿ ಅಥವಾ ವಿಷ್ಣು ಸ್ವಾಮಿ ಅಂತ ಹೇಳ್ತಾರೆ. ಅವ್ರ ತಂದೆ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಅಂದರೆ ತನ್ನ ತಂದೆ, ತಾತ, ಮುತ್ತಾತ ಅಥವಾ 2 ಜನ್ಮ ಅಥವಾ 2 ಅಥವಾ 3ನೇ ಜನ್ರೇಷನ್ ಮಾತ್ರ ಗೊತ್ತಿರುವಂಥ ಕಾಲದಲ್ಲಿ ಸುಮಾರು 25,000 ವರ್ಷಗಳ ಹಿಂದಿನಷ್ಟು ಇದ್ದಂಥ ರಾಜನ ನಾವು ನೆನೆಸ್ಕೋತಾ ಇದ್ದೀವಿ. ಅವನ ಆರಾಧ್ಯ ಪುರುಷ ಅಂತ ಮಾತಾಡ್ತೀವಿ, ಆರಾಧ್ಯ ದೈವ ಅಂತ ಮಾತಾಡ್ತೀವಿ ಅಂತ ಹೇಳಿದ್ರೆ ಅವನೇನೋ ಸಾಧನೆ ಮಾಡಿರಬೇಕು. ಅವನು ಏನು ಸಾಧನೆ ಮಾಡಿದ್ದಾನೆ ಅಂದರೆ ನೋಡೋಣ ಬನ್ನಿ. ಮೊದಲನೇದಾಗಿ ನಮಗೆ ಗೊತ್ತು, ದಶರಥನ ಮಗ ರಾಮ, ಅವನಿಗೆ ಅಣ್ಣ ತಮ್ಮಂದರು 4 ಜನ ಇದ್ದರು. 4 ಜನ ಕೊನೆಗೆ ತಾಯಿ ದಶರಥ ಕೈಕೇಯಿಗೆ ಕೊಟ್ಟಿರೋಂಥ ಒಂದು ವರದನ್ನು ಪಡ್ಕೊಂಡು ತನ್ನ ಮಗನಿಗೆ ಭರತನಿಗೋಸ್ಕರ ರಾಜ್ಯ ಬರಬೇಕು ಅಂತ ಹೇಳಿ ರಾಮನಿಗೆ ರಾಜ್ಯ ಬರಬಾರ್ದು ಅಂತ ಹೇಳಿದಾಗ ಆತ 14 ವರ್ಷ ವನವಾಸ ಹೋಗಬೇಕು ಅಂತ ಹೇಳಿದಾಗ ಸಂತೋಷವಾಗಿ ಒಪ್ಕೊಂಡು ಹೋಗ್ತಾನೆ. ಅದಾದಮೇಲೆ ಅವನ ಅಣ್ಣ ತಮ್ಮಂದರಿಗೆಲ್ಲ ದೊಡ್ಡ ಕಥೆ ಇದೆ. ಆಮೇಲೆ ಸೀತೆನ ರಾವಣ ಕೊಂಡ್ಕೊಂಡು ಹೋಗಿರ್ತಾನೆ, ಇದೆಲ್ಲ ಇದೆ. ಈ ರೀತಿಯಾದ ಎಲ್ಲ ಆದಮೇಲೆ ರಾಮನ ಅವಸಾನ ಆದಮೇಲೆ ಅವನ ಮಗ ಕುಶ ಕಟ್ಟಿದ್ದೇ ಈ ಅಯೋಧ್ಯೆ. ಅಂದರೆ ಆ ದೇವಸ್ಥಾನ ಇದೆಯಲ್ಲ ಅಯೋಧ್ಯೆ ಅಂದರೆ ಕೋಸಲ ರಾಜ್ಯ ಅಂತ ಕರಿತೀವಿ. ಆ ಕೋಸಲ ರಾಜ್ಯ ಅಂತ ಹೇಳಿದ್ರೆ 15 ಯೋಜನೆಗಳಿಂದ 15 ಯೋಜನೆ ಎಷ್ಟು ದೊಡ್ಡದಾದ ಒಂದು ರಾಜ್ಯ. ಆ ಅಯೋಧ್ಯ ಅಂತ ಹೆಸರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಿ ಅಂದರೆ ಇಲ್ಲಂದರೆ ಅಂದರೆ ಯೋಧ್ಯ ಅಂದರೆ ಯುದ್ಧ ಅಂತ. ಯುದ್ಧನೇ ಇಲ್ಲದೆ ಇರುವಂಥ ಅತ್ಯಂತ ಪ್ರಶಾಂತವಾದ ಯಾವುದನ್ನ ಜಾಗ ಇದೆ ಅಂದರೆ ಅದು ಅಯೋಧ್ಯ ಅಂತಾರೆ. ಹಾಗಾಗಿ ಅದಕ್ಕೆ ಅಯೋಧ್ಯ ಅಂತ ಹೆಸರಿಟ್ಟಿರ್ತಾರೆ. ಅಂದರೆ ಆ ಅಯೋಧ್ಯೆಯಲ್ಲಿ ಲವಕುಶ ಏನವನು ಇರ್ತಾರಲ್ಲ ಆ ಥರ ಕುಶ ಕಟ್ಟಿರುವಂಥ ದೇವಸ್ಥಾನನೇ ಇವತ್ತು ನಾವು ನೋಡ್ತಾ ಇರೋದು. ಅದಾದಮೇಲೆ ಆ ದೇವಸ್ಥಾನ ಅದಾದಮೇಲೆ ಕೊನೆಗೆ ಇನ್ನು ಅವನ ಮಗ
ಅಂದರೆ ಇಕ್ಷ್ವಾಕು ವಂಶ ಅದಾದಮೇಲೆ ಬರುತ್ತೆ. ಅದಾದಮೇಲೆ ನಾವು ದ್ವಾಪರ ಯುಗದಲ್ಲಿ ನಮಗೆ ಪಾಂಡವರು ಮತ್ತು ಕೌರವರು ನಡುವೆ ಇರುತ್ತೆ. ಅದರಲ್ಲಿ ಬದ್ಧಾಲಕ ಅಂದರೆ ಬೃಹದ್ದಲ ಅಂತ ಇರ್ತಾನಪ್ಪ. ಆ ಬೃಹದ್ದಲ ಏನು ಮಾಡ್ತಾನೆ ಅಂದರೆ ಕೌರವರ ಪರವಾಗಿ ಹೋರಾಡ್ತಾನೆ. ಕೌರವರ ಪರವಾಗಿ ಹೋರಾಡಿದ್ಮೇಲೆ ಅವನು ಅಭಿಮನ್ಯುವಿನಿಂದ ಸಾಯ್ತಾನೆ. ಸೊ ಹಾಗಾಗಿ ಆ ಬೃಹದ್ದಲನೇ ಕಡೆಯ ಅಲ್ಲಿಯ ಇಕ್ಷ್ವಾಕು ವಂಶದ ರಾಜ. ಅದಾದಮೇಲೆ ಅಲ್ಲಿಂದ ಇಕ್ಷ್ವಾಕು ವಂಶ ಹೋಗ್ಬಿಡುತ್ತೆ. ಅಲ್ಲಿಂದ ಮುಂದೆ ಸುಮಾರು ಒಂದು 500 ವರ್ಷಗಳಾದಮೇಲೆ ರಾಜ ವಿಕ್ರಮಾದಿತ್ಯ ಅಂತ ಇರ್ತಾನೆ. ನಮಗೆಲ್ಲ ಗೊತ್ತು ವಿಕ್ರಮಾದಿತ್ಯ, ವಿಕ್ರಮ ಅವ್ರ ಬೇತಾಳ ಅಂತ ನಾವು ನೋಡಿದ್ವಿ, ತುಂಬ ಸೀರಿಯಲ್ಗಳು ನೋಡಿದ್ವಿ, ಚಿಕ್ಕ ಹುಡುಗರಲ್ಲಿ ಚಂದಮಾಮಲ್ಲಿ ಕಥೆಗಳು ನೋಡಿದ್ವಿ. ಅಂದರೆ ತನ್ನ ಬೆನ್ನ ಮೇಲೆ ಬೇತಾಳನ್ನು ಹಾಕ್ಕೊಂಡಿರ್ತಾನೆ. ಆ ಬೇತಾಳನ್ನು ಕಟ್ಕೊಂಡಿರುವಂಥ ವಿಕ್ರಮ ಬೇತಾಳ ಏನಿದ್ದಾನಲ್ಲ, ಆ ವಿಕ್ರಮಾದಿತ್ಯ ಇದ್ದಾನಲ್ಲ, ಅವನೇನು ಮಾಡ್ತಾನೆ ಅಂದರೆ ಅಯೋಧ್ಯೆನ ಮರುನಿರ್ಮಾಣ ಮಾಡ್ತಾನೆ. ಮರುನಿರ್ಮಾಣ ಇವತ್ತೇನು ನಾವು ರಾಮಲೀಲನಲ್ಲಿ ಇದೆ ಅಂತ ಹೇಳಿದ್ವಲ್ಲ, ಆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಆ ದೇವಸ್ಥಾನದಲ್ಲಿ ಕಟ್ಟಿರ್ತಾನೆ. ಅಂದರೆ ರಾಮನೇ ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಏಕೆಂದರೆ ಇವತ್ತು ನೋಡ್ತಾರೆ ಅಲ್ಲಿ ರಾಮ ಗರ್ಭಗುಡಿ ಇದೆ, ಅದರ ಪಕ್ಕದಲ್ಲಿ ಸೀತಾರಸೋ ಇದೆ, ಅದಾದ್ಮೇಲೆ ಹನುಮಾನ್ ಇದೆ, ಮಂದಿರ ಇದೆ. ಅಂದರೆ ಅಲ್ಲಿ ನೋಡಿದಾಗಲಿ ಇವತ್ತು ಒಂದು ಸೀತಾರಸೋ ಇದೆ, ಸೀತಾ ಅಡುಗೆ ಮಾಡೋಂಥ ಜಾಗ ಇದೆ, ಅಲ್ಲಿ ರಾಮ ಹುಟ್ಟಿದಂಥ ಜಾಗ ಇದೆ. ಸೊ ಹಾಗಾಗಿ ಅದನ್ನು ರಾಮ ಮಂದಿರ ಅಂತಿದೆ. ಆ ಜಾಗ ಅಲ್ಲದೆ ಸುಮಾರು 350 ದೇವಸ್ಥಾನಗಳನ್ನು ಕಟ್ಟಿಸ್ತಾನೆ. ಸೊ ಅಲ್ಲಿಗೆ ಒಂದು ಅಯೋಧ್ಯೆಗೆ ಒಂದು ದೊಡ್ಡದಾದ ಹೆಸರುಗಳು ಬರುತ್ತೆ. ಅದರಿಂದ ಮುಂದೆ ಏನಂದರೆ ಸುಮಾರು ಒಂದು 500 ವರ್ಷಗಳ ಕಾಲ ತುಂಬ ಅದ್ಭುತವಾಗಿ ಅಯೋಧ್ಯೆ ಇರುತ್ತೆ. ಅದಾದಮೇಲೆ ಕೊನೆಗೆ 500 ವರ್ಷ ಆದಮೇಲೆ ಇನ್ನೊಬ್ಬ ಬರೋನು ಅಂತ ಹೇಳಿದ್ರೆ ಸಮುದ್ರಗುಪ್ತ ಅಂತ ಬರ್ತಾನೆ. ಸಮುದ್ರಗುಪ್ತ ಅಂತ ಹೇಳಿದ್ರೆ ಗುಪ್ತರ ರಾಜ. ಅವನು ಏನಪ್ಪ ಗುಪ್ತರ ರಾಜ ಹೇಗಪ್ಪ ಅಂತ ಹೇಳಿದ್ರೆ ಅವನು ಆಸೇತು ಹಿಮಾಚಲ ಅಂತ ಹೇಳ್ತೀವಲ್ಲ, ಅಂದರೆ ಹಿಮಾಚಲದಿಂದ ಕನ್ಯಾಕುಮಾರಿ ಹಿಡಿದು ಅಟ್ಟಕ್ಕಿಂದ ಕಟ್ಟೋರ್ಗು ಆ ಕಡೆ ಈ ಕಡೆ ಪೂರ್ತಿಯಾದ ಇಡೀ ರಾಜ್ಯವನ್ನೇ ಆಳದಂಥವನು. ಸುಮಾರು ಅವನು 100 ಯುದ್ಧಗಳನ್ನು ಮಾಡಿದ್ದಂತೆ. ಅವನು 100 ಯುದ್ಧಗಳು ಮಾಡಿದ್ದಕ್ಕೋಸ್ಕರ ಪ್ರತಿಯೊಂದು ಯುದ್ಧದವನ ಗಾಯದ ಕಲೆಗಳಿತ್ತಂತೆ. ಅವನು ನಮಗೆಲ್ಲ ಗೊತ್ತಿದೆ ಅಶ್ವಮೇಧ ಯಾಗ ಮಾಡಿದ್ದು, ರಾಮ ಮಾಡಿದ್ದ ಅಶ್ವಮೇಧ ಯಾಗ ಗೊತ್ತಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಕೊನೆಯಲ್ಲಿ ಅಂತಿಮವಾಗಿ ಅಶ್ವಮೇಧ ಯಾಗ ಯಾರಾದರೂ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ನೋಡ್ತು, ಚರಿತ್ರೆಯಲ್ಲಿ ನೋಡ್ತು ಅಂತ ಹೇಳಿದ್ರೆ ಅದು ಸಮುದ್ರಗುಪ್ತ ಇರ್ತಾನೆ. ಸಮುದ್ರಗುಪ್ತ ಆದಮೇಲೆ ಅವನು ಸಹ ಅಲ್ಲಿರೋಂಥ ಏನು ರಾಮ ಮಂದಿರ ಇದೆಯಲ್ಲ ಅದನ್ನು ತುಂಬ ಚೆನ್ನಾಗಿ ಕಟ್ತಾನೆ. ಸೊ ಅದು ಆದಮೇಲೆ ಸಮುದ್ರಗುಪ್ತ ಕಟ್ಟಿದ್ಮೇಲೆ ಸುಮಾರು ವರ್ಷಗಳು ನಡೆದ್ಮೇಲೆ ನಮಗೆಲ್ಲರೂ ಒಂದು ಹೇಳ್ತಿರ್ತಾರೆ, ಅಂದರೆ ನಮ್ಮ ಭಾರತೀಯರು ಅವ್ರಿಗೇನು ಕ್ಷಾತ್ರ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವರು ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಖಂಡಿತವಾಗ್ಲೂ ಅದು ತಪ್ಪಾದ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರೂ ಗೊತ್ತಿರ್ಬೋದು, ಸುಮಾರು 1000 ವರ್ಷಗಳ ಕಾಲ ನಮಗೆ ಮುಸಲ್ಮಾನರು ನಮ್ಮನ್ನು ಆಳ್ವಿಕೆ ಮಾಡಿದ್ರು ಅಂತ ಹೇಳಿದ್ರೆ, ಆದರೆ ಅವರು ಆಳ್ವಿಕೆ ಮಾಡಿದ್ರೆ 1000 ವರ್ಷ ಹಾಕಿ ಸುಮ್ಮನೆ ಬಿಟ್ಕೊಡ್ಲಿಲ್ಲ. 7ನೇ ಶತಮಾನದಿಂದ ಅವರು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. 7ನೇ ಶತಮಾನದಲ್ಲಿ ದಾಳಿ ಮಾಡ್ತಾ ಇದ್ರು. ನಾವು ಅದನ್ನು ಹಿಮ್ಮೆಟ್ಟಿಸ್ತಾ ಬಂದ್ವಿ. ಅದು 10ನೇ ಶತಮಾನದಲ್ಲಿ ಸ್ವಲ್ಪ ಒಳಗೆ ಬಂದರು. ಆಗ ಏನು ಮಾಡಿದ್ರೆ ಗಜ್ನಿ ಮೊಹಮ್ಮದ್ ಬಂದ. ಗಜ್ನಿ ಮೊಹಮ್ಮದ್ ಅವತ್ತೆಲ್ಲ ಬಂದವರು ಅಂತ ಹೇಳಿದ್ರೆ ಅರಬ್ ಕಡೆಯಿಂದ ಬಂದ ಮೊಘಲರಿಗೆ ಅವರಿಗೆ ನಮ್ಮಲ್ಲಿ ಇಲ್ಲಿ ಬಂದು ಭಾರತದಲ್ಲಿ ಅವರು ತಮ್ಮ ಪ್ರಾಬಲ್ಯ ಸ್ಥಾಪಿಸಬೇಕು ಅಂತ ಏನಿರಲಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿರುವಂಥ ದೇವಸ್ಥಾನದ ಗರ್ಭಗುಡಿ ಇರುತ್ತೆ, ಗರ್ಭಗುಡಿಯೊಳಗೆ ಏನು ದೇವರ ಕೆಳಗಡೆ ಇರುವಂಥ ಮುತ್ತು ಪಚ್ಚ ಹಾವಡೆಗಳಿಂದ ಇರುತ್ತೆ, ಅದನ್ನು ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತಿತ್ತು. ಸೊ ಹಾಗಾಗಿ ಪ್ರತಿಯೊಂದು ಬಂದವರು ದೇವಸ್ಥಾನಗಳನ್ನು ಮಾಡೋರು. ಇದೇ ಥರ ಗಜ್ನಿ ಮೊಹಮ್ಮದ್ ಸುಮಾರು 21 ಸತಿ ಬಂದು ಮಾಡಿದಂತೆ. ಪ್ರತಿ ಸತಿ ಬಂದು ಹೋದಾಗ್ಲೂ ನಮ್ಮವ್ರು ಏನು ಮಾಡ್ತಿರೋ ಹೊಡ್ಕೊಂಡದ ಅಂದ್ಬಿಟ್ಟು ಅದನ್ನು ಹಾಗೆ ಬಿಡ್ತಾಯಿರಲ್ಲ, ಪಾಳು ಬಿಡ್ತಾಯಿರಲ್ಲ ದೇವಸ್ಥಾನನ. ಪ್ರತಿ ಸತಿ ಹೀಗೆ ಮಾಡ್ದ. ಈ ರೀತಿ ಮಾಡ್ತಾ ಇರಬೇಕಿದ್ರೆ ನಮ್ಮ ಸೋಮನಾಥ ದೇವಸ್ಥಾನ 21 ಸಾರಿ ಹಾಳು ಮಾಡ್ದ ಅಂತ ಗೊತ್ತಿದೆ. ಆ ರೀತಿ ಮಾಡಬೇಕಿದ್ರೆ ಅಯೋಧ್ಯೆಗೂ ಬಂದಿದ್ದ, ಅಯೋಧ್ಯೆಯಲ್ಲೂ ಬಂದು ಆತ ಇಲ್ಲಿ ದೇವಸ್ಥಾನಗಳನ್ನ ಹಾಳು ಮಾಡಿ ಇಲ್ಲೂ ಲೂಟಿ ಮಾಡ್ಕೊಂಡು ಹೋಗಿದ್ದ. ಇದು ಆದಮೇಲೆ 1325ರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಬರಾಬರಿ 2 ಸತಿ ನಮ್ಮ ಮೇಲೆ ಅಂದರೆ ಅಯೋಧ್ಯೆ ಮೇಲೆ ದಾಳಿ ಮಾಡ್ತಾನೆ. ಅದಾದಮೇಲೆ 1350 1388ನೇ ಇಸ್ವಿಲಿ ಶಾ ತುಗ್ಲಕ್ ಅಂತ ಬರ್ತಾನೆ. ಆತನು ಸಹ ಅಲ್ಲಿ ಸೋತು ಹೋಗ್ತಾನೆ. ಕೊನೆಗೆ 1393 1413ರಲ್ಲಿ ಈ ನಡುವೆ ನಸರುದ್ದೀನ್ ತುಗ್ಲಕ್ ಅಂತ ಬರ್ತಾನೆ. ಅವನು ಸಹ 2 ಬಾರಿ ಬಂದು ಸೋತು ಹೋಗ್ತಾನೆ. ಹೀಗೆ ತುಗ್ಲಕ್ ಅವರ 3 ಜನ ಬರ್ತಾರೆ. 3 ಜನ ಬಂದು ಏನು ಮಾಡೋದಕ್ಕಾಗೋದಿಲ್ಲ. ಕೊನೆಗೆ 1489ನೇ ಇಸ್ವಿಯಿಂದ 1517 ನಡುವೆ ಸಿಕಂದರ್ ಲೋಧಿ ಅವನು ದಾಳೆತ್ತಿ ಬರ್ತಾನೆ. ಅವನ ಫಿರೋಜ್ ಶಾ ಖಾನ್ ಅಂತ ಅವನ ಸೈನ್ಯಾಧಿಕಾರಿ ಇರ್ತಾನೆ, ಫಿರೋಜ್ ಖಾನ್ ಅಂತ ಇರ್ತಾನೆ. ಅವನು ಸಹ 10 ಬಾರಿ ಅಯೋಧ್ಯೆ ಮೇಲೆ ಬಂದ್ರೂ ಪ್ರತಿ ಸತಿ ಬಂದಾಗಲೂ ಅವನ್ನ ಹೊಡೆದು ಕಳಿಸ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಗೆ 1527ನೇ ಇಸ್ವಿಲಿ ಈಗಿನ ಉಜ್ಬೇಕಿಸ್ತಾನ್ ಅಂತೇನಿದೆ, ಆ ಉಜ್ಬೇಕಿಸ್ತಾನ್ ಕಡೆಯಿಂದ ಬಾಬರ್ ಅಂತ ಒಬ್ಬ ದಾಳಿ ಮಾಡಕ್ಕೆ ಬರ್ತಾನೆ. ಆ ರೀತಿ ಬಾಬರ್ ಬಂದವನು ಅವನೇನು ಮಾಡ್ತಾನೆ ಅಂದರೆ 1527ನೇ ಇಸ್ವಿಲಿ ಮೊಟ್ಟ ಮೊದಲನೇದಾಗಿ ಅಯೋಧ್ಯೆಗೆ ಬಂದು ಅಯೋಧ್ಯೆನ ಹಾಳು ಮಾಡ್ತಾನೆ. ಏನು ದೇವಸ್ಥಾನ ಇದೆಯಲ್ಲ ನಾವು ಗೊತ್ತಿದೆಯಲ್ಲ, ಆ ದೇವಸ್ಥಾನ ಹಾಳು ಮಾಡ್ತಾನೆ. ಆ ದೇವಸ್ಥಾನ ಹಾಳು ಮಾಡಬೇಕಿದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ದೇವಸ್ಥಾನ ಹಾಳು ಮಾಡಬೇಕು ಅಂತಿರೋದಿಲ್ಲ. ಆದರೆ ಅವ್ರಿಗೆ ಇವಾಗಲೂ ಅಂದರೆ ಒಬ್ಬರು ರಾಜ ಇರ್ತಾರೆ, ಅಂದರೆ ರಾಜನ ಕೆಳಗಡೆ ಇರ್ತಾರೆ. ಅವ್ರಿಗೆ ಏನೋ ತಮ್ಮ ಗುರುಗಳಿಗೆ ಏನೋ ಹೇಳಬೇಕು, ತನ್ನ
ತನ್ನ ರಾಜನಿಗೆ ಏನೋ ಒಂದು ಕಾಣಿಕೆ ಕೊಡಬೇಕು ಅಥವಾ ರಾಜನ್ನ ಓಲೈಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವನ ಸೈನ್ಯಾಧಿಕಾರಿ ಒಬ್ಬ ಇರ್ತಾನೆ, ಮೀರ್ಬಾಕ್ ಅಂತ ಇರ್ತಾನೆ. ಅವನು ತನ್ನ ಅತಿ ಉತ್ಸಾಹದಿಂದ ರಾಜನಿಗೆ ಏನೋ ತೋರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ಇಡೀ ಅಯೋಧ್ಯೆಯಲ್ಲಿ ನಮ್ಮ ರಾಮ ಮಂದಿರ ಇರುತ್ತಲ್ಲ ಅದನ್ನು ನೆಲಸಮ ಮಾಡ್ತಾನೆ. ನೆಲಸಮ ಮಾಡಿದ್ಮೇಲೆ ಅದರ ಮೇಲೊಂದು ಮಸೀದಿ ಕಟ್ತಾನೆ. ಆ ಮಸೀದಿನ ಅದಕ್ಕೇ ಬಾಬ್ರಿ ಮಸೀದಿ ಅಂತ ಹೇಳ್ತಾರೆ. ಸೊ ಹೀಗೆ 1527ನೇ ಇಸವಿವರೆಗೂ ರಾಮನಿಗೆ ಅಯೋಧ್ಯೆ ಬಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಆಗಿರುತ್ತೆ. 1527ನೇ ಇಸವಿಯಿಂದ ಅಂದರೆ ಸರಿಯಾಗಿ ಹೇಳಬೇಕಂದ್ರೆ 1527 ಇಸ್ವಿಲಿ ಬಾಬರ್ ಬರ್ತಾನೆ. 1528ರಲ್ಲಿ ಅಲ್ಲಿ ಒಂದು ಮಸೀದಿ ಆಗುತ್ತೆ. ಆ ಮಸೀದಿ ಆದಮೇಲೆ ಅಲ್ಲಿಗೆ ಅಧಿಕೃತವಾಗಿ ಮುಸಲ್ಮಾನರಿಗೂ ಮತ್ತು ಅಯೋಧ್ಯೆಗೂ ಒಂದು ಸಂಬಂಧ ಕಲ್ಪನೆ. ಹಾಗನ್ಬಿಟ್ಟು ಅಲ್ಲಿ ನಿತ್ಯವಾಗಿ ನಡೀತಾ ಇತ್ತಾ, ಅಲ್ಲಿ ಅಯೋಧ್ಯೆ ಸಮಾಧಿ ಕಡೆ ನಿತ್ಯವಾಗಿ ನಡೀತಾ ಇತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಪ್ರತಿ ಸತಿನೂ ಅಲ್ಲಿ ಆದಮೇಲೆ ಅಲ್ಲಿ ಯುದ್ಧ ನಡೀತಾನೆ ಇರುತ್ತೆ. 12 ಬಾರಿ ಯುದ್ಧ ನಡೆಯುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ 1530ನೇ ಇಸ್ವಿಲಿ ಹಿಂದೂಗಳು 10 ಯುದ್ಧಗಳನ್ನು ಮಾಡಿ ಅದನ್ನು ವಶಪಡಿಸ್ಕೊಳ್ತಾರೆ. ಪ್ರತಿ ಸತಿ ವಶಪಡಿಸ್ಕೊಂಡು ತಿರ್ಗಾ ಅವರು ಮುಸಲ್ಮಾನರ ದಾಳಿಯಾಗಿರುತ್ತೆ. ಸೊ ಹಾಗಾಗಿ ಒಂದು ಸತಿ ವಶಪಡಿಸ್ಕೊಳ್ತಾರೆ, ಬಿಡ್ತಾರೆ, ವಶಪಡಿಸ್ಕೊಳ್ತಾ ಬಿಡ್ತಾರೆ. ಈ ಥರ ಯುದ್ಧದಲ್ಲಿ ಸುಮಾರು ಲಕ್ಷಾಂತರ ಜನ ಸಾಯ್ತಾ ಬರ್ತಾರೆ. 1586ರಲ್ಲಿ ಅಕ್ಬರ್ ಸಹ 20 ಬಾರಿ ದಾಳಿ ಮಾಡ್ತಾನೆ. 20 ಸತಿ ದಾಳಿ ಮಾಡಿದ್ರು, ಪ್ರತಿ ಸತಿ ದಾಳಿ ಮಾಡಿದಾಗಲೂ ಅವನ್ನ ವಾಪಸ್ ಕಳಿಸ್ತಾರೆ. ತೋದ್ರಮಲ್ ಅಂತ ಇರ್ತಾನೆ, ತೋದ್ರಮಲ್ ಅವನು ಹೇಳ್ತಾನೆ ಅಕ್ಬರ್ಗೆ ಅಯೋಧ್ಯೆ ಬಿಟ್ಕೊಡು ಅಂತ ಕೇಳಿದ್ರು ಅಯೋಧ್ಯೆ ಬಿಟ್ಕೊಡೋದಿಲ್ಲ. ಅದಾದಮೇಲೆ 1640ರಲ್ಲಿ ಔರಂಗಜೇಬ ಅವನು ಸಹ ಅಯೋಧ್ಯೆನ ನೆಲಸಮ ಮಾಡಲು ಕಳಿಸ್ಕೊಡ್ತಾನೆ. ಪ್ರತಿ ಸತಿ ಅಯೋಧ್ಯೆ ನೆಲಸಮ ಮಾಡಿದಾಗಲೂ ಎಲ್ಲೆಲ್ಲಿ ಇರ್ತಾರಲ್ಲ ಹಿಂದೂಗಳೆಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ, ಅವ್ರನ್ನ ಓಡಿಸ್ ಕಳಿಸ್ತಾರೆ. ಸೊ ಈ ಸತಿ ಔರಂಗಜೇಬು ಬಂದಾಗ ಆವಾಗ ಗುರು ಗೋವಿಂದ್, ಸಿಖ್ಖರ ಏನು ಧಾರ್ಮಿಕ ಗುರು ಇರ್ತಾರೆ ಗುರು ಗೋವಿಂದ್, ಅವರು ಬರ್ತಾರೆ. ಅವರು ಬಂದು ಹಿಂದೂಗಳ ಜೊತೆ ಸೇರ್ಕೊಳ್ತಾರೆ. ಅವರು ಬಂದು ಔರಂಗಜೇಬನ ಹೊರಗಡೆ ಕಳಿಸೋದ್ರಲ್ಲಿ ದೊಡ್ಡ ಸೈನ್ಯ ಕಳಿಸಿ ಅವನು ಸೋತು ವಾಪಸ್ ಕಳಿಸ್ತಾರೆ. ಇಷ್ಟೆಲ್ಲ ಆದಮೇಲೆ ಅಂದರೆ ಪ್ರತಿ ಸತಿ ಮಾಡಿದಾಗ್ಲೂ ನಮ್ಮ ಭಾರತದ ಅಸ್ಮಿತೆ ಅನ್ನೋದನ್ನು, ಅಯೋಧ್ಯೆ ಅನ್ನೋದು ನಮ್ಮ ಭಾರತೀಯರ ಮತ್ತು ಹಿಂದೂಗಳ ಅಸ್ಮಿತೆ ಇರುತ್ತೆ ಮತ್ತು ಅಸ್ತಿತ್ವ ಇರುತ್ತೆ. ಹಾಗಾಗಿ ಪ್ರತಿ ಸತಿನೂ ಬಿಟ್ಕೊಡ್ತಾ ಇರಲಿಲ್ಲ, ನಾವು ಅದನ್ನು ತೊಗೊಳ್ಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ವಿ. ಹೀಗಾಗಿ 1600ರಿಂದ 1700 ಹಾಗೆ ಇರುತ್ತೆ. ಕೊನೆಗೇನಂದರೆ 1930ನೇ ಇಸ್ವಿಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಬ್ಬರು ಮಹಂತ್ ರಘುದಾಸ್ ಅಂತಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಪಾಳಬಿದ್ದಂಥ ಒಂಥರ ಇರುತ್ತಲ್ಲ ಅಲ್ಲಿಗೊಂದು ಮೇಲ್ಗಡೆ ಒಂದು ಅಂತಸ್ತು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೀಗೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯದಿಂದ ಪೂಜಾ ಸ್ಥಳ ಇರುತ್ತಲ್ಲ, ಅವಾಗ ಬ್ರಿಟಿಷರು ಏನು ಮಾಡ್ತಾರೆ, ಸರಿ ಹೀಗಾದರೆ ಒಂದು ಕೆಲಸ ಮಾಡಿ ಅಂದ್ಬಿಟ್ಟು ಅದರ ಮಧ್ಯೆ 3 ಡಿವೈಡ್ ಮಾಡ್ತಾರೆ. ಒಂದು ಆ ಕಡೆ ಬಿಡ್ತಾರೆ, 2 ಬಿಟ್ಟು ಮಧ್ಯದಲ್ಲಿ ಒಂದು ರಾಮನಿಗೆ ಒಂದು ದೇವಸ್ಥಾನ ಮಟ್ಟು ಅದರ ಮೇಲೆ ರಘುದಾಸ್ ಅಂತ ಇರ್ತಾರಲ್ಲ ಅವರು ಮಹಂತ ರಘುವರ್ ದಾಸ್ ಅಂತ ಅವರಿಗೆ ಅದು ಕೊಡ್ತಾರೆ. ಹೀಗೆ ಸ್ವತಂತ್ರ ಹೋರಾಟ ನಡೀತಾ ಇರುತ್ತೆ. ಬ್ರಿಟಿಷ್ನ ಹೊರಗಡೆ ಕಳಿಸ್ಬೇಕು ಅಂತ ಇರ್ತಾರೆ. ಸೊ ಬ್ರಿಟಿಷರು ಕಳಿಸ್ಬೇಕಿದ್ರೆ ಅವಾಗ ಯಾರು ಹಿಂದೂ ಮುಸ್ಲಿಂ ಅಂತ ಯೋಚನೆ ಮಾಡ್ತಿರಲಿಲ್ಲ, ಎಲ್ಲರಿಗೂ ಭಾರತಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅಂತಿರುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಆದ ಧಾರ್ಮಿಕವಾಗಿ ಕಿತ್ತಾಟ ಇರಲಿಲ್ಲ. ಆದರೆ ಆಗ ಬ್ರಿಟಿಷರಿಗೆ ಒಂದು ಅರ್ಥ ಆಗುತ್ತೆ, ನಾವು ಭಾರತನ ಈ ರೀತಿ ಇಟ್ಕೊಳ್ಬೇಕು ಅಂದರೆ ಏನು ಸ್ವತಂತ್ರ ಸಂಗ್ರಾಮ ನಡೀತಾ ಇದನ್ನು ನಾವು ತಡಿಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ವೈಮನಸ್ಯ ತರಬೇಕು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಆ ವಿವಾದದ ಜಾಗ ಏನಿರುತ್ತೆ ಅಲ್ಲಿ ಒಂದು ದನದ ಮಾಂಸ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ರಾಮ ಮಂದಿರದಲ್ಲಿ ಒಂದು ಗೋಹತ್ಯೆ ಮಾಡಿಬಿಡ್ತಾರೆ. ಅಂದರೆ 1934ರಲ್ಲಿ ಆ ಏನು ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ಗೋಹತ್ಯೆ ಮಾಡಿಬಿಡ್ತಾರೆ. ಆ ಗೋಹತ್ಯೆ ಮಾಡಿದಾಗ ಹಿಂದೂಗಳಿಗೆ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಮಾಡಿದಾಗ ಅಂದರೆ ಅವಾಗಲೊಂದು ಸಂಘರ್ಷ ಶುರುವಾಗುತ್ತೆ. ಇವತ್ತೇನು ನಾವು ಕರಸೇವೆ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಕುಟ್ಟಬೇಕು ಅಂತೇಳಿ ಇವತ್ತೇನು ನಾವು 1992ನೇ ಇಸ್ವಿಲಿ ಅಲ್ಲಿ ಹೋಗಿ ಹೊಡೆದಾಕೋದು ಅಂತ ಹೇಳ್ತೀವಿ, ಅದೆಲ್ಲ ಅದಕ್ಕಿಂತ ಮುಂಚೆನೇ 1934ನೇ ಇಸ್ವಿಲಿ ಆಗಿರುತ್ತೆ. ಆ 34ನೇ ಇಸ್ವಿಲಿ ಅಲ್ಲಿ ಹೋಗಿ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಹೊಡೆದಾಕಿರ್ತಾರೆ. ಆಗ ಅಲ್ಲಿದ್ದಂಥ ಕಲೆಕ್ಟರ್ ಏನು ಮಾಡ್ತಾನೆ ಅಂದರೆ ಒಂದು ಇಡೀ ಅಯೋಧ್ಯೆನ ತನ್ನ ಕಂಟ್ರೋಲಿಗೆ ತಗೊಳ್ತಾನೆ. ಕಂಟ್ರೋಲಿಗೆ ತಗೊಳ್ದಲ್ಲಿ ಏನು ಮಾಡ್ತಾನೆ ಅಂದರೆ ಅವನು ಎಲ್ಲ ಹಿಂದೂಗಳ ಮೇಲೆ ಒಂದು ಪುಂಡಗಂಧಾಯ ಅಂತ ಹಾಕ್ತಾನೆ. ಆ ಪುಂಡಗಂಧಾಯ ಎಷ್ಟಪ್ಪ ಅಂತ ಹೇಳಿದ್ರೆ ಅವರು ಆ ಪುಂಡಗಂಧಾಯ ಕೊಡೋದಕ್ಕಿಂತ ಎಷ್ಟೊಂದು ಮನೆಗಳು ತಮ್ಮ ಮನೆ ಮಠಗಳನ್ನೆಲ್ಲ ಮಾರಿ ಅವರ ಪುಂಡಗಂಧಾಯ ಕೊಡಬೇಕಾಗತ್ತೆ. ಆದರೂ ಸಹ ಅವ್ರು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಕೊಡ್ತಾ ಇದ್ದೀವಿ, ಅದು ನಮ್ಮ ಶ್ರದ್ಧಾ ಕೇಂದ್ರ ರಾಮನಿಗೋಸ್ಕರ ಕೊಡ್ತಾ ಇದೀವಿ ಅಂತೇಳಿ ಸಂತೋಷದಿಂದ ಕೊಟ್ಬಿಟ್ಟಿರ್ತಾರೆ. ಎಷ್ಟೊಂದು ಜನ ಅವ್ರು ಏನು ಮಾಡ್ತಾರೆ ಅಂದರೆ ಕೊಡೋಕ್ಕಾಗೋದಿಲ್ಲ, ಅವ್ರ ಹತ್ರ ಇರೋದು ಮನೆ ಮಾರಿದ್ರೂ ಉಳಿಯೋಕ್ಕಾಗಲ್ಲ ಅಂತ ಹೇಳಿದಾಗ ತನ್ನ ಇನ್ನೂ 1 ವರ್ಷ ಅಲ್ಲ 2 ವರ್ಷ ಅಲ್ಲ 5 ವರ್ಷ 10 ವರ್ಷ ಅಂದರೆ 15 ತಮ್ಮ ಜೀವಮಾನ ಅವಧಿವರೆಗೂ ಅವರು ಪುಂಡಗದಾಯನ ಕಟ್ಟಿರ್ತಾರೆ. ಅದಾದಮೇಲೆ ಏನು ಮಾಡ್ತಾನೆ ಆ ಕಲೆಕ್ಟರ್ ಏನು ಮಾಡ್ತಾನೆ ಅಂದರೆ ಮತ್ತೆ ಏನು ಮಸೀದಿಗೆ ಎಲ್ಲ ಅವರೆಲ್ಲ ಹೊಡೆದಾಕಿರ್ತಾರಲ್ಲ ಆ ಮಸೀದಿ ಹೊಡೆದಿದ್ದಕ್ಕೆಲ್ಲ ಅದನ್ನೆಲ್ಲ ಸರಿಯಾದ ಒಂದು ತಿರ್ಗಾ ಮೇಲ್ಛಾವಣಿ ಹಾಕಿಸಿ ಅದನ್ನು ಮಾಡ್ತಾನೆ. ಸೊ ಹೀಗಾಗಿ 1934ರಿಂದ 1947ವರೆಗೂ ಯಥಾಸ್ಥಿತಿ ಹಾಗೆ ಕಾಪಾಡ್ಕೊಂಡು ಬರುತ್ತೆ. ಇನ್ನು 1947 ಸ್ವತಂತ್ರ ನಮಗೆ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಆ ಸ್ವತಂತ್ರ ಬಂದಿದ ನಂತರ ಅಯೋಧ್ಯೆಯ 2ನೇ ಅಧ್ಯಾಯ ಶುರು ಆಗುತ್ತೆ. ಆ ಅಯೋಧ್ಯೆಯ 2ನೇ ಅಧ್ಯಾಯನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.